6ನೇ ಶತಮಾನದಲ್ಲಿ ಉದಯಿಸಿರ್ತಕ್ಕಂಥ ಧರ್ಮಗಳೆಂದರೆ ಜೈನ ಮತ್ತು ಬೌದ್ಧ ಧರ್ಮ. ಅದರಲ್ಲಿ ಪ್ರಮುಖವಾಗಿ ಜೈನ ಧರ್ಮದಲ್ಲಿ ನೋಡುವುದಾದರೆ ವರ್ಧಮಾನ ಮಹಾವೀರನ ಬಗ್ಗೆ ತಿಳಿದುಕೊಳ್ಳೋಣ. ವರ್ಧಮಾನನು 599ರಿಂದ 520ರವರೆಗೆ ಜನನವನ್ನು ಹೊಂದಿದ್ದಾರೆ. ಇವರು ತಂದೆ ಸಿದ್ಧಾರ್ಥ ಜ್ಞಾತಿಕ ರಾಜ್ಯದ ಬುಡಕಟ್ಟಿನ ರಾಜ. ಇವರ ತಾಯಿ ತ್ರಿಶಾಲಿದೇವಿ ಲಿಚ್ಚವಿ ಇವರ ರಾಣಿಯಾಗಿರ್ತಾರೆ. ಇವರು 30ನೇ ವಯಸ್ಸಿನಲ್ಲಿ ಹೇಳಬೇಕಾದರೆ ತಮ್ಮ ಸಪ್ತರ್ಷಿಗಳ ಹುಡುಕಾಟದಲ್ಲಿ 12 ವರ್ಷಗಳ ತಪಸ್ಸು ಮಾಡಿ ದೇಹವನ್ನು ದಂಡಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ವರ್ಧಮಾನ ಮಹಾವೀರನು. ಇವನು ತಮ್ಮ ಕೈವೇದ ಜ್ಞಾನವನ್ನು ಮೂಲಕ ತನ್ನ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಮಹಾವೀರನೆಂದು ಕರೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ವರ್ಧಮಾನ ಮಹಾವೀರನು. ಇವನು ಜೀನನೆಂದು ಕರೆಯುತ್ತಾರೆ. ಜೀನನೆಂದರೆ ನಿಗ್ರಹಿಸಿದವನು, ಜಯಿಸಿದವನು ಎಂದು ಹೇಳಬಹುದು. ಅದೇ ರೀತಿ ತನ್ನ ತತ್ವಗಳನ್ನು ಸಹ ಒಳಗೊಂಡಿರ್ತಕ್ಕಂಥವ್ರು ಏನಪ್ಪ ಅಂದರೆ ವರ್ಧಮಾನ ಮಹಾವೀರನು 5 ಪ್ರಮುಖವಾಗಿ ತತ್ವಗಳನ್ನು ಒಳಗೊಂಡಿರ್ತಾರೆ. ಸತ್ಯ, ಅಹಿಂಸೆ, ಅಸ್ಥಾಯಿ, ಅಪರಿಗ್ರಹ, ಬ್ರಹ್ಮಚರ್ಯ ಇವುಗಳನ್ನು ಆಧಾರದ ಮೇಲೆ ತತ್ವಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆಮೇಲೆ ತದನಂತರ ಜ್ಞಾನ ಅಂದರೆ ಸಾಮ್ಯಕ್ ಜ್ಞಾನ, ಸಾಮ್ಯಕ್ ನಡತೆ, ಸಾಮ್ಯಕ್ ನಂಬಿಕೆ ಇವುಗಳು ತ್ರಿರತ್ನಗಳ ಮೇಲೆ ಅದರ ಮೇಲೆ ಹೊಂದಿರತಕ್ಕಂಥವ್ರು ಪ್ರಮುಖವಾಗಿ 5 ತತ್ವಗಳು 3